ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲೇ ಹೇಳ್ತೀನಿ ನಾನು, ಅಜಿತ್ ಮತ್ತು ಭೂಮಿಯವರ ಕಾಂಟ್ರಾಕ್ಟ್ ಮದುವೆ ವಿಚಾರ ಈಗ ದೇವಯಾನಿಗೆ ಗೊತ್ತಾಗೋಗಿದೆ. ಭೂಮಿ ಹತ್ರ ಐಸ್ ಹೊಡೆದು ಮಸ್ಕ ಮಾಡಿ ಅವಳ ಬಾಯಲ್ಲಿ ಸತ್ಯನ ಆಚೆ ಹಾಕ್ಸೇ ಬಿಟ್ಟಿದ್ದಾಳೆ. ಇನ್ನು ಮನೆಯವರೆಲ್ಲ ಮದುವೆ ವಾರ್ಷಿಕೋತ್ಸವ ಮಾಡಬೇಕು ಅಂತ ಸರ್ಪ್ರೈಸ್ ಮಾಡ್ಕೊತಿದ್ರೆ ಈ ಕಡೆ ಭೂಮಿ ಮತ್ತು ಅಜಿತ್ಗೆ ಎಲ್ಲಿಲ್ದಿರೋ ನೋವು. ಬಟ್ ಈಗ ದೇವಯಾನಿಗೆ ಗೊತ್ತಾಗಿರೋದ್ರಿಂದ ಆ ವಿಚಾರ ದೇವಯಾನಿ ಎಲ್ಲರಿಗೂ ಹೇಳ್ತಾಳ, ಇಲ್ಲ ಭೂಮಿನ ಸೈಲೆಂಟಾಗಿ ಕಳಿಸ್ಬಿಡ್ತಾಳ, ಅದು ಸಹ ನೋಡೋಣ ಬನ್ನಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಮತ್ತು ಭೂಮಿ ಸ್ಟೇಷನಲ್ಲಿ ಭೂಮಿ ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ಕೊಂಡಾಗ, ಸಾಹೇಬ್ರೆ ನೀವೇನು ಹೇಳ್ತಾ ಇದ್ದೀರಾ, ನಿಜವಾಗ್ಲೂ ನಾನು ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂದಾಗ ಭೂಮಿ ನಾನು ಏನಂತ ಹೇಳಿದೆ ಅಂದರೆ, ನೀನು ಇಷ್ಟು ಬೇಗ ನಮ್ಮ ಮನೆ ಕಾಂಟ್ರಾಕ್ಟ್ ಮದುವೆ ಮುಗೀತು ಅಂತ ಹೋದರೆ ನಾನು ಕುಟುಂಬದಲ್ಲಿ ಏನಂತ ಹೇಳಬೇಕು, ದಯವಿಟ್ಟು ಅರ್ಥ ಮಾಡ್ಕೊಂಡಾಗ, ಸಾಹೇಬ್ರೆ ನಾವು ಮದುವೆ ಆಗಿದ್ದಂಥ ಒಂದು ಏನಿದೆ ಈಡೇರಿಕೆ ಅದನ್ನು ನಮಗೆ ಫಿಲ್ಫಿಲೇ ಆಗಿಲ್ಲ, ಆದ್ರೂ ನಾವು ದೂರ ಆಗಬೇಕಾಗಿರೋ ಸಂದರ್ಭ ಬಂದಿದೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ದೂರ ಆಗೋದು ಯಾಕೆ ಬೇಕು ಭೂಮಿ, ಇನ್ನೂ ನಿಮ್ಮ ಅಮ್ಮನ ಜೈಲಿಂದ ನಾನು ಬಿಡಿಸಿಲ್ಲ, ಮತ್ತು ಅಂಜನಾ ಮದುವೆನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಇನ್ನೇ ಶ್ರೀರಾಮನವಮಿ ಬಂತು ಅಲ್ವಾ ಸಾಹೇಬ್ರೆ, ಅವಾಗ ಅಂಜು ಮತ್ತು ನಚಿಕೇತ್ ಅವ್ರದ್ದು ಮದುವೆ ಆಗುತ್ತೆ, ಅದೊಂದು ಮದುವೆ ಆಗಲಿ, ಇನ್ನು ಅಮ್ಮಂದು ನೀವು ಅಮ್ಮನ್ನ ಬಿಡಿಸ್ತೀರ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಸರಿ ಭೂಮಿ ಆಯಿತು ಅಂತ ಅಂದಾಗ, ಹಾಗಿದ್ರೆ ಸಾಹೇಬ್ರೆ ನಾನು ಇನ್ನೂ ಹೊರಡ್ತೀನಿ ಅಂದಾಗ, ಬೇಡ ಭೂಮಿ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಯಾಕೆ ಸಾಹೇಬ್ರೆ ಅಂದಾಗ, ಅಲ್ಲ ನಾನು ಬರ್ತೀನಿ ನಿನ್ನ ಜೊತೆ ಹಂಗೆ ಇನ್ನೊಂದು ಹಾಫ್ ಆನ್ ಅವರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು, ಲಕ್ಷ್ಮಕ್ಕರ ಅಂಗಡಿ ಹತ್ರ ಇರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೋಗ್ತಾಳೆ. ಇನ್ನು ಲಕ್ಷ್ಮಿ ಏನು ಹೇಳಿದ್ರು ಸಾಹೇಬ್ರು ಅಂತ ಹೇಳ್ಬಿಟ್ಟು ಭೂಮಿನ ಕೇಳಿದಾಗ, ಏನೂ ಇಲ್ಲ ಲಕ್ಷ್ಮಕ್ಕ, ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಏನೂ ಇಲ್ಲ, ಆದರೆ ಅವರು ನನ್ನ ಇಲ್ಲೇ ಇರಿಸ್ಕೋಬೇಕು, ಇನ್ನೂ ಆ ಥರ ಆಸೆ ಅವ್ರ ಮನಸ್ಸಲ್ಲಿ ಇದೆ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಮತ್ತು ನಿನ್ನ ಪ್ರೀತಿ ಹೇಳ್ಕೋಬೇಕಲ್ವಾ ಭೂಮಿ ಅಂದಾಗ, ಇಲ್ಲ ಲಕ್ಷ್ಮಕ್ಕ ಈ ಸಂಬಂಧ ಇಲ್ಲಿಗೆ ಮುಗ್ದೋಗ್ಲಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಈ ಟೀ ಅಂಗಡಿ ಹತ್ರಕ್ಕೆ ನಾನು ಬರಲ್ಲ ಲಕ್ಷ್ಮಕ್ಕ, ನಾನು ಎಲ್ಲಾದರೂ ದೂರ ಹೋಗ್ಬಿಡ್ತೀನಿ ಕಣ್ಣಿಗೆ ಕಾಣ್ದಂಗೆ ಅಂದ್ಬಿಟ್ಟು ಭೂಮಿ ಹೇಳಿದಾಗ, ಇಲ್ಲ ಭೂಮಿ ಹಾಗೆಲ್ಲ ಆಗಲ್ಲ, ನೀನು ಎಲ್ಗೋದ್ಯೋ ನಾನು ಅಲ್ಲಿಗೆ ಬರ್ತೀನಿ, ನೀನು ಯಾಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇಳ್ತಿದ್ರೆ, ಇನ್ನು ಸತ್ಯಣ್ಣ ಓಡೋಗಿ ಅಜಿತ್ ಹತ್ರ, ಏನಾಯಿತು ಅಜಿತ ಅಂದಾಗ, ಸತ್ಯಣ್ಣ ಒಳ್ಳೆ ಚೆನ್ನಾಗಾಯಿತು, ನನ್ನ ಪ್ರೀತಿ ಯಾವತ್ತೂ ಸೋಲೆ ಅಲ್ವಾ, ಅದೇನೋ ಹೇಳ್ತಾರಲ್ಲ, ಕತ್ಲೆ ಮನೇಲಿ ಹೋಗಿ ಕುರುಡರನ್ನ ನಿಲ್ಲಿಸಿ ಬೆಳಗಬೇಕು ಅಂದರೆ ಸಿಗುತ್ತಾ, ಖಂಡಿತ ಸಿಗಲ್ಲ, ಭೂಮಿ ಯಾವತ್ತೂ ಅವಳ ಪ್ರೀತಿನ ಅವಳು ಹೇಳ್ಕೊಡಲ್ಲ ಅಂದ್ಬಿಟ್ಟು ಅಜಿತು ಕಣ್ಣೀರನ್ನ ಹಾಕ್ತಿರ್ತಾರೆ. ಇನ್ನು ಮನೆ ಹತ್ರ ನಮ್ಮ ಶ್ರವಣು ಸಂಗೀತ ಎಲ್ಲರೂ ಸಹ ಏನಾದರೂ ಮಾಡಿ ಭೂಮಿ ಅಜಿತ್ಗೆ ಸರ್ಪ್ರೈಸ್ ಕೊಡಬೇಕಲ್ಲ ಅಂತೇಳ್ಬಿಟ್ಟು ವಿಚಾರಣೆ ಮಾಡ್ತಿದ್ರೆ, ಅಲ್ಲ ಅವ್ರು ಓಡೋಗಿ ಮದುವೆ ಆಗಿದ್ದಲ್ವ, ಅವ್ರಿಗೆ ಯಾಕೆ ಈ ಸರ್ಪ್ರೈಸ್ ಅಂದ್ಬಿಟ್ಟು ಈ ಫ್ರಾಡ್ ಅಶ್ವಿನಿ ಹೇಳಿದಾಗ, ಏನು ಅಶ್ವಿನಿ ಹಂಗೆ ಮಾತಾಡ್ತೀಯಲ್ಲ ಅಂತೇಳ್ಬಿಟ್ಟು ಮನಸ್ವಿನಿ ಅಂತೇಳ್ಬಿಟ್ಟು ಆ ಸಂಗೀತ ಜೋರು ಮಾಡಿದಾಗ, ಇನ್ನು ಶ್ರವಣ ಇದ್ದವರು ನೋಡು ಕಂತ ಹಂಗೆಲ್ಲ ಮಾತಾಡಬಾರ್ದು, ಖುಷಿ ವಿಚಾರ ಮಾತಾಡಬೇಕಾದ್ರೆ ಈ ಹಳೇದನ್ನೆಲ್ಲ ತೆಗಿಯೋ ಅವಶ್ಯಕತೆ ಇದೆಯಾ ಅಂತೇಳ್ಬಿಟ್ಟು ಶ್ರವಣ್ ಅವಳಿಗೆ ಬೈತಾರೆ. ಇನ್ನು ದೇವಯಾನಿ ಅಂಜು ಇದ್ದವರು, ಅಮ್ಮ ಇಲ್ಲಿ ಏನು ನಡೀತಾ ಇದೆ ಅಮ್ಮ, ಅವರಿಬ್ಬರು ಮದುವೆನೇ ನಿಜ ಅಲ್ಲ, ಅಂಥದಕ್ಕೆ ಆ್ಯನಿವರ್ಸರಿ ಬೇರೆನಾ ಅಂತೇಳ್ಬಿಟ್ಟು ಅಂಜು ಹೇಳ್ತಿರ್ತಾಳೆ. ನಿನಗೆ ಯಾಕೆ ಬೇಕು ಅಂಜೋದು, ನಿನಗೆ ಯಾಕೆ, ನೀನು ಏನಿದ್ರು ನಚ್ಚಿನ ಮದುವೆ ಆಗೋದಷ್ಟೇ ಇನ್ನು ಅಂದಾಗ, ಮಾಮ್ ನೀನು ನನ್ನ ನಂಬ್ತಿಲ್ವಾ, ಅವರಿಬ್ರದ್ದು ಮದುವೆನೇ ಅಲ್ಲ ಅಂತೇಳ್ಬಿಟ್ಟು ಅಂಜು ಹೇಳ್ತಿರ್ತಾಳೆ. ನೀನು ಹೇಳೋದನ್ನು ಒಪ್ಕೋತೀನಿ, ಅದು ಮಾಮ್, ಅದು ಬಿಟ್ಟು ಇವಾಗ ಭೂಮಿನ ಅಬ್ಸರ್ವ್ ಮಾಡಿದ್ಯಾ, ಅವಳು ತುಂಬ ಡಲ್ ಆಗಿರ್ತಾಳೆ ಅಂದ್ಬಿಟ್ಟು ಅಂಜು ಹೇಳ್ತಿರ್ತಾಳೆ. ಹೌದು ನಾನು ನೋಡ್ತಾನೆ ಇದ್ದೀನಿ, ಒಂದು 5-6 ದಿವಸದಿಂದ ಭೂಮಿ ತುಂಬ ಡಲ್ ಆಗಿದ್ದಾಳೆ ಅಂದಾಗ, ಮಾಮ್ ಅಲ್ಲಿಗೆ ಅರ್ಥ ಮಾಡ್ಕೊ, 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಮುಗಿತಾ ಇದೆ, ಇನ್ನೇನು ಆ ಭೂಮಿ ಮನೆ ಬಿಟ್ಟು ಹೋಗಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೆ ಅವಳು ಹಿಂಗೆ ಸಪ್ಪಗಿರೋದು ಅಂದ್ಬಿಟ್ಟು ಅಂಜು ಹೇಳ್ತಿರ್ತಾಗ, ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಬಿಬಿ ಅಂದಾಗ, ಮಾಮ್ ಇದ್ರ ಬಗ್ಗೆ ಅವಳ ಹತ್ರ ಏನಾದರೂ ಇನ್ವೆಸ್ಟಿಗೇಷನ್ ಮಾಡಿ ಮಾಮ್ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಿರ್ತಾಳೆ. ಆಯಿತು ನಾನು ಅದ್ರ ಬಗ್ಗೆ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳಿದಾಗ, ಈ ಅಂಜು ಹೇಳೋದ್ರಲ್ಲೂ ಪಾಯಿಂಟ್ ಇದೆ, ಆ ಭೂಮಿ ಯಾಕೆ ಸಪ್ಪಗಿದ್ದಾಳೆ, ನಿಜವಾಗ್ಲೂ ಇವ್ರದ್ದು ಕಾಂಟ್ರಾಕ್ಟ್ ಮದುವೆನಾ ಅಂತೇಳ್ಬಿಟ್ಟು ದೇವಯಾನಿ ತಲೆಗೆ ಹುಳನ ಬಿಟ್ಕೊತಾ ಇದ್ರೆ, ಇನ್ನು ಶ್ರವಣ ನಿನ್ನ ತಲೆಯಲ್ಲಿ ಏನಾದರೂ ಪ್ಲಾನ್ ಇದ್ರೆ ಹೇಳೋ, ಯಾವ ರೀತಿ ಸರ್ಪ್ರೈಸ್ ಮಾಡೋದು ಅಂದಾಗ, ನಚ್ಚಿ ಇದ್ದವರು ಅವ್ರದ್ದು ಹಳೆಯದೆಲ್ಲ ಫೋಟೋಸ್ನೆಲ್ಲ ಕೊಲಾಬ್ ಮಾಡಿ ವಿಡಿಯೋ ಮಾಡಿ ಸಕ್ಕತ್ತಾಗಿರೋ ಸಾಂಗ್ ಹಾಕಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟರೆ, ನಾವು ಈ ಒಂದು ಲಾನ್ ಏನಿದೆ ಅದರಲ್ಲಿ ನಾವು ಅವ್ರಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು, ಮತ್ತು ಇದು ಅವರಿಬ್ರು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ಲಾನ್ ಮಾಡ್ಕೊತಾರೆ. ಈಗ ಪಾಪ ಇವ್ರ ಮದುವೆ ಇಲ್ಲಿ ಅಂತ್ಯ ಆಗ್ತಾ ಇದೆ ಅಂತ ಇವರಿಬ್ರು ಗೊತ್ತಾದರೆ ಅಲ್ಲಿ ಮನೆಯವ್ರಿಗೆ ಸಂಭ್ರಮ ಆನಿವರ್ಸರಿ ಮಾಡೋದು. ಆದರೆ ಭೂಮಿ ಮತ್ತು ಅಜಿತು ಈ ನಡುವೆ ಇರೋ ಪ್ರೀತಿನ ಅವರಿಬ್ರು ಸಂಭಾಷಣೆ ಮೂಲಕ ಹೇಳ್ಕೊಳಕ್ಕಾಗದೆ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರೋದು ಅವರಿಬ್ರಿಗಾಗಿದೆ. ಈ ವಿಚಾರವಾಗಿ ದೇವಯಾನಿ ಭೂಮಿ ಹತ್ರ ಮಾತಾಡಬೇಕು ಅಂತೇಳ್ಬಿಟ್ಟು ಮಸ್ಕ ಹೊಡ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ. ಏನು ಮಾಡ್ತಾ ಇದೆಯಾ ಪುಟ್ಟ ಅಂದಾಗ, ದೇವಯಾನಮ್ಮ ಏನು ಬೇಕಿತ್ತು, ಟೀ ಮಾಡಿಕೊಡ್ಲಾ ಅಂದಾಗ, ಬೇಡ ಪುಟ್ಟ ನಿನ್ನ ಹತ್ರ ಮಾತಾಡಲಿಲ್ಲ 5 ನಿಮಿಷ ಅಂದರೆ ನನಗೆ ದಿನ ಕಂಪ್ಲೀಟೇ ಆಗಲ್ಲ ಅಂದ್ಬಿಟ್ಟು ದೇವಯಾನಿ ರೂಮ್ಗೆ ಬರ್ತಾಳೆ. ಹೌದಾ ದೇವಯಾನಮ್ಮ ಏನು ಬೇಕಿತ್ತು ಅಂತ ಹೇಳ್ಬಿಟ್ಟು ಭೂಮಿ ಕೇಳಿದಾಗ, ಅಲ್ಲ ಪುಟ್ಟ ನಾನು ನೋಡ್ತಾ ಇದ್ದೀನಿ ಒಂದು 5-6 ದಿವಸದಿಂದ ತುಂಬ ಸಪ್ಪಗಿದೆ, ಏನು ನೀನು ಮತ್ತು ಅಜಿತ್ ಏನಾದರೂ ಜಗಳ ಆಡ್ಕೊಂಡ್ರಾ, ಅಲ್ಲ ಮದುವೆ ಆಗಿ 1 ವರ್ಷಕ್ಕೆ ಬರ್ತಾ ಇದೆ, ನೀನು ನೋಡಿದ್ರೆ ಒಳ್ಳೆ ಈ ಥರ ಸಪ್ಪಗಿದೆಯಲ್ಲ, ಏನಾಯಿತು ಮಗಳೇ, ನೀನೇನಾದರೂ ನನ್ನ ಹತ್ರ ಮುಚ್ಚಿಡ್ತಿದ್ಯಾ ಅಂದಾಗ, ಅಯ್ಯೋ ಇಲ್ಲಮ್ಮ ನಾನು ನಿಮ್ಮ ಹತ್ರ ಏನು ಮುಚ್ಚಿಡ್ತಿಲ್ಲ ಅಂದಾಗ, ಅದು ನಿಜ ಬಿಡು, ನಾನೇನು ನಿನ್ನ ಎತ್ತಾಯಿನ ನಿನ್ನ ಹತ್ರ ಸತ್ಯ ಹೇಳ್ಕೊಳಕ್ಕೆ, ಎಷ್ಟೇ ಆದರೂ ನಾನು ಯಾರೋ ಗುತ್ತು ಗೋರಿ ಇಲ್ದೋಳಲ್ವಾ ಅಂತೇಳ್ಬಿಟ್ಟು ಅಳೋ ಥರ ನಾಟಕ ಆಡ್ತಾ ಇರ್ತಾಳೆ ದೇವಯಾನಿ. ಅಯ್ಯೋ ದೇವಯಾನಿಯಮ್ಮ ಅಷ್ಟಕ್ಕೆಲ್ಲ ಯಾಕೆ ಅಳ್ತಾ ಇದ್ದೀರಾ ಅಂದಾಗ, ಮತ್ತು ನಿಮ್ಮ ನಡುವೆ ಏನು ಸಮಸ್ಯೆ ಇದೆ, ಯಾಕೆ ನೀನು ಈ ನಡುವೆ ಇಷ್ಟೊಂದು ಸಪ್ಪಗಿರ್ತೀಯಾ, ಅಜಿತ್
ಏನಾದರೂ ಬೈತಾ ಇದ್ದಾನ, ಇಲ್ಲ ನಿಮ್ಮ ಮದುವೆನೇ ಅಲ್ವಾ ಅಂತೇಳ್ಬಿಟ್ಟು ದೇವಯಾನಿ ಕೇಳ್ತಿದ್ರೆ, ಇಲ್ಲ ದೇವಯಾನಿ ಅಮ್ಮ, ನಾನು ನಿಮ್ಮ ಹತ್ರ ಏನೋ ಒಂದು ವಿಚಾರನ ಹೇಳ್ಬೇಕು ಅಂತಿದ್ದೆ ಅಂದಾಗ, ಹಾಂ ಗೊತ್ತಾಯಿತು, ಇವಾಗ ಇವಳು ಅದನ್ನೇ ಹೇಳ್ತಾಳೆ ಅಂದ್ಬಿಟ್ಟು ಈ ದೇವಯಾನಿ ಇದ್ದಳು, ಹೇಳು ಭೂಮಿ ಹೇಳು, ನಂಗೆ ಗೊತ್ತು ನಿಮ್ಮಿಬ್ಬರದು ನಿಜವಾದ ಮದುವೆ ಅಲ್ಲ ಅಲ್ವಾ, ನೀವಿಬ್ಬರು ಕಾಂಟ್ರಾಕ್ಟ್ ಮದುವೆ ಆಗಿದ್ದೀರಾ, ಅದಕ್ಕೆ ನೀನು ಮನೆ ಬಿಟ್ಟು ಹೋಗಬೇಕು ಅಂತ ಸಪ್ಪಗಿದ್ಯಾ ಅಲ್ವಾ, ನಮ್ಮ ಮನೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ನಿನಗೆ ಅಂತೇಳ್ಬಿಟ್ಟು ಈ ಕಡೆ ದೇವಯಾನಿ ಎಲ್ಲನೂ ಸಹ ಕೇಳಿಬಿಡ್ತಾಳೆ ಪಟ ಅಂತ. ಭೂಮಿ ಇದ್ದಳು, ಇವ್ರಿಗೆಲ್ಲ ಹೆಂಗೆ ಗೊತ್ತಾಯಿತು, ನಿಜವಾಗ್ಲೂ ಇವ್ರಿಗೆ ಗೊತ್ತಿದೆಯಾ ಸತ್ಯ ಅಂತೇಳ್ಬಿಟ್ಟು, ದೇವಯಾನಿ ಅಮ್ಮ ನೀವು ಹೇಳ್ತಾ ಇರೋದು ಖಂಡಿತ ಸತ್ಯ, ನಮ್ಮಿಬ್ರದ್ದು 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಅಂತೇಳ್ಬಿಟ್ಟು ಭೂಮಿ ಬಾಯಿ ಬಿಟ್ಟೇ ಬಿಡ್ತಾಳೆ. ದೇವಯಾನಿಗೆ ಗೊತ್ತಾದ್ಮೇಲೆ ಬಿಡ್ತಾಳ, ಇದಕ್ಕೆ ಉಪ್ಪು ಖಾರ ಮಸಾಲ ಹಾಕಿ ಇನ್ನು ಮನೆಯವ್ರ ಮುಂದೆ ಬ್ಲಾಸ್ಟ್ ಮಾಡೋಕ್ಕೆ ರೆಡಿ ಆಗಿದ್ದಾಳೆ. ಆದರೆ ಇವಳು ಮನೆಯವ್ರ ಮುಂದೆ ಹೇಳೋದ್ಕಿಂತ ಮೊದಲು ಈ ಭೂಮಿನ ಆಚೆ ಹಾಕ್ಬಿಡೋದೇ ಉತ್ತಮ. ಇವರಿಬ್ಬರು ನಡುವೆ ಏನೋ ಸರಿ ಇಲ್ಲ, ಸರಿ ಇದ್ದಿದ್ರೆ ಇವಳು ಮಹಾರಾಣಿಯಾಗಿ ಮೆರೀತಿದ್ಲು, ಅಜಿತ್ ಇವಳನ್ನೆಲ್ಲೋ ಇಷ್ಟಪಟ್ಟಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಈ ರೀತಿ ಸಪ್ಪೆ ಹಾಕ್ಕೊಂಡಿದ್ದಾಳೆ ಅಂದ್ಬಿಟ್ಟು, ಅಯ್ಯೋ ಭೂಮಿ ಹೌದಾ, ಅಯ್ಯೋ ಇದು ಯಾರಿಗೂ ಗೊತ್ತಿಲ್ವಾ, ಹಾಗಿದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀಯ ಅಂದಾಗ, ಹೌದು ದೇವಯಾನಿ ಅಮ್ಮ, ನಮ್ಮ ಕಾಂಟ್ರಾಕ್ಟ್ ಮದುವೆ ವಿಚಾರದಲ್ಲಿ 1 ವರ್ಷ ಆದಮೇಲೆ ನಾವಿಬ್ರೂ ಪರಸ್ಪರ ದೂರ ಆಗ್ತೀವಿ, ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಪ್ರೀತಿ ಆದರೆ ನಾವು ಇಲ್ಲೇ ಉಳ್ಕೊಬೋದಿತ್ತು, ಆದರೆ ಸಾಹೇಬ್ರಿಗೆ ನನ್ನ ಮೇಲೆ ಆ ರೀತಿ ಯಾವ ಭಾವನೆಯೂ ಇಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ತಿದ್ವಿ. ಓಹೋ ಹಾಗಿದ್ರೆ ಇಷ್ಟೆಲ್ಲ ನಡೆದಿದ್ಯಾ, ನಮ್ಮ ಮಂಜು ಹೇಳಿದ್ದು ಸುಳ್ಳಲ್ಲ, ಆಗಿದ್ರೆ ಇವರಿಬ್ಬರು ಆದಷ್ಟು ಬೇಗ ದೂರ ಆಗ್ತಾ ಇದ್ದಾರೆ, ನಾನೀಗ ಒಳ್ಳೆ ಚಾನ್ಸ್ ಏನಾದರೂ ಮಾಡಬೇಕಲ್ಲ ಅಂತೇಳ್ಬಿಟ್ಟು ದೇವಯಾನಿ, ಅಯ್ಯೋ ಭೂಮಿ ಎಂಥ ಕೆಲಸ ಆಗೋಯ್ತು, ಹಾಗಿದ್ರೆ ಅಜಿತ್ ನೀನು ಇಷ್ಟಪಡ್ತಾ ಇಲ್ವಾ ಅಂದಾಗ, ಅದೆಲ್ಲ ಏನೂ ಗೊತ್ತಿಲ್ಲ ನನಗೆ ದೇವಯಾನಿ ಅಮ್ಮ, ಆದರೆ ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ನಾನೇ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇನ್ನು ಸತ್ಯಣ್ಣ ಇದ್ದವರು, ಅಲ್ಲ ಈ ಹುಡುಗಿಗೆ ಏನಾಗಿದೆ ಅಂತೇಳ್ಬಿಟ್ಟು ಸಾಹಿತ್ಯ ಫೋಟೋ ಮುಂದೆ ಕೂತ್ಕೊಂಡು, ಏನಾಗಿದೆ ಸಾಹಿತ್ಯ, ಭೂಮಿ ಮತ್ತು ಅಜಿತ್ ಒಂದಾಗ್ತಾರೆ, ಈ ಭೂಮಿ ಮಹಾರಾಣಿ ಥರ ಮೆರಿಬೋದು, ಇವಳು ಹೆಂಗಿರ್ಬೋದು, ಆದರೆ ಈ ಪ್ರೀತಿ ಯಾಕೆ ಹೇಳ್ಕೊತಾ ಇಲ್ಲ ಈ ದೊಡ್ಡ ಹುಡುಗಿ, ನಾನು ಏನು ಮಾಡಲಿ ಸಾಹಿತ್ಯ, ನೀನೇ ಹೇಳು, ಅವರಿಬ್ಬರು ನಾವು ಒಂದು ಮಾಡೋಕ್ಕೆ ನಾನು ಏನು ಮಾಡಬೇಕು ಅಂತೇಳ್ಬಿಟ್ಟು ಏನಾದರೂ ಒಂದು ಸಣ್ಣ ಸುಳಿವು ಕೊಡು ಅಂದ್ಬಿಟ್ಟು ಸತ್ಯಣ್ಣ ಫೋಟೋ ಹಿಡ್ಕೊಂಡು ನೋಡ್ತಾ ಇರ್ತಾರೆ. ಪಕ್ಕದಲ್ಲೇ ಒಂದು ನ್ಯೂಸ್ ಪೇಪರ್ ಜಾರಿ ಬೀಳುತ್ತೆ, ಅದನ್ನು ನೋಡ್ಬಿಟ್ಟು ಇದೇನಿದು ಕಮಿಷನರ್ ಅಂತೇಳ್ಬಿಟ್ಟು ಒಂದು ವಿಚಾರ ಇರುತ್ತೆ, ಒಂದು ಟೈಟಲ್ ಲೈನು, ಅದು ನೋಡಿ ಓಹೋ ಕಮಿಷನರ್ ಅಂತ ಅಂದ್ಬಿಟ್ಟು, ಇವರು ನನಗೆ ಗೊತ್ತಲ್ವಾ, ಇವರಿಂದ ನಾನು ಏನಾದರೂ ಇವ್ರ ಪ್ರೀತಿಗೆ ಸಪೋರ್ಟ್ ಮಾಡ್ಬೋದು ಅಂತೇಳ್ಬಿಟ್ಟು ಕಮಿಷನರ್ ಆಫೀಸ್ಗೆ ಫೋನ್ ಮಾಡಿ, ನಾನು ಒಬ್ಬರು ನೀವು ಕಳಿಸ್ಕೊಟ್ಟಿದ್ರಲ್ಲ ಅವತ್ತು ನನ್ನ, ಅದೇ ವಂಶಿನೋ ಇಲ್ಲ ಈ ಕಡೆ ಯಾರೋ ಗೊತ್ತಿಲ್ಲ, ಒಬ್ಬ ವ್ಯಕ್ತಿ ಈಗ ಅಜಿತ್ ಮತ್ತು ಭೂಮಿನ ಒಂದು ಮಾಡಲಿಕ್ಕೆ ಹೊಸ ಎಂಟ್ರಿ ಆಗ್ತಾ ಇದ್ದಾರೆ, ಅದನ್ನು ಸತ್ಯಣ್ಣ ಮಾಡಿಸ್ತಾ ಇದ್ದಾರೆ. ನೋಡೋಣ ನಮ್ಮ ಸತ್ಯಣ್ಣ ಮಾಡ್ತಾ ಇರೋ ಪ್ರಯತ್ನದಿಂದ ಅಜಿತ್ ಮತ್ತು ಭೂಮಿ ಮತ್ತೆ ಒಂದಾಗ್ತಾರ, ಅದೇ ಮನೆಯಲ್ಲಿ ಭೂಮಿ ಉಳ್ಕೊಳ್ತಾಳ ಅಂತ ಸತ್ಯಣ್ಣ ಮಾಡ್ತಾ ಇದ್ದಾರೆ ಪ್ಲ್ಯಾನು ಅಂದರೆ ಪರ್ಫೆಕ್ಟಾಗೆ ಮಾಡ್ತಾರೆ. ಈಗ ಅಜಿತ್ ಮತ್ತು ಭೂಮಿನ ಒಂದು ಮಾಡೋಕ್ಕೆ ಬರ್ತಿರೋ ಆ ವಿಶೇಷ ಅತಿಥಿ ಯಾರು, ಸೊ ಸಾಹಿತ್ಯ ಹೇಳಿರೋದ್ರ ರೀತಿಯೇ ಇವರಿಬ್ಬರು ಒಂದಾಗ್ತಾರೆ, ಒಂದಾಗೋಕ್ಕೆ ಆ ವ್ಯಕ್ತಿ ಬರಬೇಕು ಅನ್ನೋದು ಸತ್ಯಣ್ಣನ ಒಂದು ಪ್ಲ್ಯಾನ್ ಆಗಿದೆ. ನೋಡೋಣ ಅವರು ಬಂದು ಇವರಿಬ್ರನ್ನ ಒಂದು ಮಾಡ್ತಾರ. ಇನ್ನು ದೇವಯಾನಿ ಮನೆಯವ್ರ ಮುಂದೆಲ್ಲ ಇದನ್ನು ಹೋಗಿ ಹೇಳ್ಬಿಡ್ತಾಳ, ಮನೆಯವ್ರಿಗೆಲ್ಲ ಈ ಸತ್ಯ ಗೊತ್ತಾದರೆ ನಿಜವಾಗ್ಲೂ ತಡ್ಕೊಳ್ಳೋ ಶಕ್ತಿ ಇದೆಯಾ ಅದು ಸಹ ನೋಡೋಣ. ನಿಮ್ಗೇನು ಅನಿಸುತ್ತೆ, ಈ ಒಂದು ಮದುವೆ ವಾರ್ಷಿಕೋತ್ಸವದಲ್ಲಿ ಅಜಿತ್ ಭೂಮಿ ಒಂದಾಗ್ತಾರ, ಕುಟುಂಬಕ್ಕೆ ಮತ್ತೊಂದಷ್ಟು ಖುಷಿ ಕೊಡ್ತಾರ, ಇಲ್ಲ ನಮ್ಮ ಸತ್ಯಣ್ಣ ಕರೆಸ್ತಾ ಇರೋ ಅತಿಥಿ ಒಂದು ಮಾಡಿಸ್ತಾರ, ಅದು ಸಹ ನೋಡೋಣ. ಮಿಸ್ ಮಾಡ್ಕೋಬೇಡಿ ಸಂಚಿಕೆಗಳನ್ನ, ಇನ್ನು ಮುಂದೆ ಅಂತೂ ಇನ್ನೂ ರೋಚಕ ತಿರುವುಗಳನ್ನ ತಗೋತಾ ಇದ್ದಾರೆ ಸಂಚಿಕೆ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.